ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಅಜಯ್. ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ನೋಡೋಣ. ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕಂತ ರಾಮಲಿಂಗಾರೆಡ್ಡಿ ಹಠ ಹಿಡಿದಿದ್ರು, ರಾಜೀನಾಮೆಯನ್ನು ಕೊಟ್ಟಿದ್ರು. ಈಗ ರಾಮಲಿಂಗಾರೆಡ್ಡಿ ಮನವೊಲಿಕೆ ಸಕ್ಸಸ್ ಆಗಿದೆ. ಆದರೆ ಯಾವ ಖಾತೆ ಸಿಕ್ಕಿದೆ ಅನ್ನೋದು ಇನ್ನೂ ಸಸ್ಪೆನ್ಸ್ನಲ್ಲೇ ಉಳ್ಕೊಂಡಿದೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಇನ್ನೂ 20ಕ್ಕೂ ಹೆಚ್ಚು ಸಚಿವ ಸ್ಥಾನ ಖಾಲಿ ಇದೆ. ಜಮೀರ್, ರಾಜಣ್ಣ ಸೇರಿ ಹಲವು ನಾಯಕರ ಬೆಂಬಲಿಗರು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಯಾವಾಗ ಭರ್ತಿ ಮಾಡ್ತೀರಾ ಅಂತ ಪ್ರತಿಪಕ್ಷಗಳು ಕೇಳ್ತಿವೆ. ಅಜ್ಜಯ್ಯನ ಆಶೀರ್ವಾದದಿಂದಲೇ ನಾನು ಸಿಎಂ ಆಗಿದ್ದು ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಈಗ ಸಿಎಂ ಆದ್ಮೇಲೆ ಅಜ್ಜಯ್ಯನ ಮಠಕ್ಕೂ ಮೊದಲ ಸಲ ಭೇಟಿ ಕೊಟ್ಟಿದ್ರು. ವಿಶೇಷ ಪೂಜೆ, ಪುನಸ್ಕಾರ, ಹೋಮಗಳಲ್ಲೂ ಭಾಗಿಯಾಗಿದ್ರು. ಕೇರಳಕ್ಕೆ ಜೂನ್ 4ರಂದೇ ಎಂಟ್ರಿ ಕೊಟ್ಟಿದ್ದ ಮುಂಗಾರು ಮಳೆ ಈಗ ರಾಜ್ಯಕ್ಕೂ ಎಂಟ್ರಿ ಕೊಟ್ಟಿದೆ. ಅಲ್ಲಲ್ಲಿ ಜೋರಾಗಿ ಮಳೆಯಾಗ್ತಿದ್ದು ನಾಳೆಯೂ ಆರೆಂಜ್ ಅಲರ್ಟ್ ಘೋಷಿಸಿದ್ದಾರೆ. ಕೇರಳದ 5 ಜಿಲ್ಲೆಗಳಲ್ಲಿ ನಾಳೆ ರೆಡ್ ಅಲರ್ಟ್ ಇದೆ. ಟಿ20 ಸರಣಿಗೆ ಬಿಸಿಸಿಐ ತಂಡ ಘೋಷಣೆ ಮಾಡಿದೆ. ವೈಭವ್ ಸೂರ್ಯವಂಶಿಗೆ ಸ್ಥಾನ ಸಿಕ್ಕಿದೆ. ನಾಯಕರಾಗಿದ್ದ ಸೂರ್ಯಕುಮಾರ್ ಬದಲು ಈ ಸಲ ಶ್ರೇಯಸ್ ಅಯ್ಯರ್ಗೆ ನಾಯಕತ್ವದ ಪಟ್ಟ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಖಾತೆಯ ಖ್ಯಾತಿಗೆ ಮೊದಲ ಹಂತದ ಫುಲ್ ಸ್ಟಾಪ್ ಬಿದ್ದಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದು ನಿನ್ನೆಯಷ್ಟೇ ರಾಜೀನಾಮೆ ಸಲ್ಲಿಸಿದ್ರು. ಆದರೆ ನಿನ್ನೆ ರಾತ್ರಿಯಿಂದ ಹಲವು ಸುತ್ತಿನ ಮ್ಯಾರಥಾನ್ ಸಭೆಗಳನ್ನು ನಡೆಸಿದ ಬಳಿಕ ಮನವೊಲಿಕೆ ಅಂತೂ ಇಂತೂ ಸಕ್ಸಸ್ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಕುಮಾರ್ ಅವರು ಜೊತೆಲೇ ಇದ್ವಿ, ಫೋನ್ ಮಾಡಿದರು ಮಾತಾಡಬೇಕು ಅಂತ. ಆಮೇಲೆ ಜೊತೆಲೇ ಇದ್ವಿ. ಇದ್ದಂಥ ಸಂದರ್ಭದಲ್ಲಿ ಹೀಗೆ ಮಾತಾಡಿದ್ವಿ. ಆಮೇಲೆ ಮಾತಾಡಾದ್ಮೇಲೆ ಕೊನೆಗೆ ಒಂದೇ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಯಾವುದೇ ಕಾರಣಕ್ಕೂ ರಾಜೀನಾಮೆ ನಾನು ಅಕ್ಸೆಪ್ಟ್ ಮಾಡಲ್ಲ, ಇನ್ನೆರಡು ವರ್ಷ ನನ್ನ ಜೊತೆಯಲ್ಲಿ ನಿನ್ನ ಕೆಲಸ ಮಾಡಲೇಬೇಕಪ್ಪ ಅಂತ ಹೇಳಿಬಿಟ್ರು. ಅವ್ರ ಗಮನಕ್ಕೆ ತಂದಿದ್ದೀನಿ, ಅವ್ರಿಗೆ ಬಿಟ್ಟಿದ್ದೀನಿ, ಏನು ಮಾಡ್ತಾರೋ ಮಾಡಿಕೊಳ್ಳಿ ಮುಂದಕ್ಕೆ. ಒಂದ್ಸಲಿ ರಿಜೆಕ್ಟ್, ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅದು ರಾಜೀನಾಮೆ ಸಬ್ಜೆಕ್ಟು ಡೆಡ್ ಅಷ್ಟೇ. ಅಂತೂ ಇಂತೂ ರಾಜೀನಾಮೆ ಪ್ರಹಸನ ಅಂತ್ಯ ಆಗಿದೆ. ಆದರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಾಪಸ್ ಪಡೆಯೋಕೆ ನಡೆಸಿದಂತಹ ಸರ್ಕಸ್ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ನಿನ್ನೆಯಿಂದ ಇಲ್ಲಿವರೆಗೂ ಕಾಂಗ್ರೆಸ್ ನಾಯಕರು ಸಾಲು ಸಾಲು ಸಭೆಗಳನ್ನ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಈಗಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ಲೇ ಮಾತು ಕೊಟ್ಟಿದ್ರಂತೆ. ಆದರೆ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಾರೆ ಅಂತ ಮುನಿಸಿಕೊಂಡು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಾನು ಕೊಟ್ಟಂತಹ ಮಾತನ್ನ ಉಳಿಸಿಕೊಳ್ಬೇಕು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರೆ, ಅವರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳ ಮೂಲಕ ಕೂಡ ಕೊಟ್ಟ ಮಾತಿನ ಮಹತ್ವವನ್ನ ನೆನಪಿಸಿದ್ರು. ಹೀಗಾಗಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ನಿನ್ನೆ ಮಧ್ಯರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಅವರ ಗೆಳೆಯ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ರಾಹುಲ್ ಗಾಂಧಿಯವರೇ ಕೃಷ್ಣ ಬೈರೇಗೌಡರಿಗೆ ವಹಿಸಿಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಆದರೆ ಡಿಕೆ ಶಿವಕುಮಾರ್ ಇಷ್ಟೆಲ್ಲ ಹೇಳಿದ್ರು ಕೂಡ, ಮನವೊಲಿಕೆ ಮಾಡಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ಪಲಿಲ್ಲ. ಕೊನೆಗೆ ಇದೆಲ್ಲ ಫ್ಯಾಮಿಲಿ ಪ್ರಾಬ್ಲಮ್, ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿ ಸಿಎಂ ಮಧ್ಯರಾತ್ರಿ ಬರಿಗೈಯಲ್ಲೇ ವಾಪಸ್ಸಾದ್ರು. ನಾನು ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು, ನಾವೆಲ್ಲ ಫ್ರೆಂಡ್ಸು, ಒಂದೇ ಪಾರ್ಟಿಲಿ ಬೆಳೆದವರು, ಪಾರ್ಟಿ ಉಳಿಸ್ತಾ ಇರೋರು, ಬೆಂಗಳೂರು ಒಳ್ಳೇದಾಗಬೇಕು ಅನ್ನೋರು. ಸೊ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ವಿ ವಿಲ್ ಸಾರ್ಟ್ ಔಟ್ ಅವರ್ ಸೆಲ್ಫ್. ಇಟ್ ಇಸ್ ಎ ಫ್ಯಾಮಿಲಿ ಪ್ರಾಬ್ಲಮ್, ನಥಿಂಗ್ ಟು ವರಿ. ಅವ್ರೇನು ಪಾರ್ಟಿ ಬಿಟ್ಟು ಹೊಂಟೋಯ್ತೀನಿ ಅಂತ ಏನೋ ಹೇಳಿದಾರೆ. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್, ವಿಲ್ ಸಾರ್ಟ್ ಇಟ್ ಔಟ್. ಸೊ ಸಂಧಾನ ಮಾತುಕತೆಗಳಂತೂ ಬಹಳ ಜೋರಾಗಿ ನಡೆದಿತ್ತು. ಸಾಲು ಸಾಲು ಸರಣಿ ಸಭೆಗಳೂ ನಡೆದವು. ಬೆಳಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿಯವರ ಮನವೊಲಿಸೋಕೆ ಪ್ರಯತ್ನ ಪಟ್ಟರು. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಕರೆಸಿಕೊಂಡ್ರು. ಬರೋಬ್ಬರಿ 25 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಪಕ್ಷಕ್ಕೆ ನಿಮ್ಮ ಸೇವೆ, ನಿಮ್ಮ ಅನುಭವ ತುಂಬಾ ದೊಡ್ಡದು, ಅದು ಬೇಕು. ನಿಮ್ಮ ಹಿರಿತನ, ಪ್ರಾಮಾಣಿಕತೆ, ಪಕ್ಷನಿಷ್ಠೆ ಎಲ್ಲದರ ಬಗ್ಗೆ ಕೂಡ ನಮಗೆ ಗೊತ್ತಿದೆ. ನಿಮ್ಮ ರಾಜೀನಾಮೆಯನ್ನ ಅಂಗೀಕಾರ ಮಾಡಲ್ಲ ಅಂತ ಹೇಳಿ ಸುರ್ಜೇವಾಲಾ ಹೇಳಿದ್ರು. ಆಗ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟರೆ ರಾಜೀನಾಮೆ ವಾಪಸ್ ಪಡಿತೀನಿ ಅಂತ ಹೇಳಿದ್ರು. 1 ಲೈನಲ್ಲೇ. ಇಲ್ಲಾಂದ್ರೆ ನನ್ನ ನಿರ್ಧಾರ ಬದಲಿಸೋದಿಲ್ಲ ಅಂತ ಸುರ್ಜೇವಾಲಾ ಅವರ ಮುಂದೆನೆ ಹೇಳಿದ್ರು.
ಆಗ ಸುರ್ಜೇವಾಲಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹಂಚಿಕೆ ಖುದ್ದು ರಾಹುಲ್ ಗಾಂಧಿಯವರ ನಿರ್ಧಾರ ಅಂತ ಹೇಳಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಸಡಿಲಿಸಲಿಲ್ಲ. ಕೊನೆಗೆ ಸಿಎಂ ಡಿಕೆ ಶಿವಕುಮಾರ್ ಹತ್ರ ಮಾತಾಡಿ ನಿರ್ಧಾರ ಮಾಡೋದಾಗಿ ಹೇಳಿ ಕಳುಹಿಸಿಕೊಟ್ರು. ಅಂಗೀಕರಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸುರ್ಜೇವಾಲಾನು ಸಿಎಂ ಭೇಟಿ ಮಾಡಿದ್ದಾರೆ. ನೆನ್ನೆ ನಾವು ಸಿಎಂ ಮಾತಾಡಿದ್ರಲ್ಲ, ಅದನ್ನೆಲ್ಲ ಅವ್ರು ಕನ್ವೆ ಮಾಡಿರ್ತಾರೆ. ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. ನಂತರ ಬೆಳಗ್ಗೆ 11:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಣದೀಪ್ ಸುರ್ಜೇವಾಲಾ ಭೇಟಿಯಾದರು. ರಾಮಲಿಂಗಾರೆಡ್ಡಿ ಅವರಿಗೆ ಹೆಚ್ಚುವರಿಯಾಗಿ ಇನ್ನೊಂದು ಖಾತೆ ಕೊಡೋದರ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಮಾತುಕತೆ ನಡೆಸಿದ್ರು. ಜಲಸಂಪನ್ಮೂಲ ಖಾತೆ ಅತಿ ದೊಡ್ಡ ಖಾತೆ ಕೂಡ, ಆದರೆ ಆ ಖಾತೆನೇ ಬೇಡ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಬೇರೆ ಯಾವ ಖಾತೆಗಳನ್ನು ಕೊಡಬಹುದು ಅನ್ನುವ ಚರ್ಚೆಗಳು ಕೂಡ ಆಯಿತು. ಆಮೇಲೆ ಹೈಕಮಾಂಡ್ ನಾಯಕರಿಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟರು. ಇದಾದ್ಮೇಲೆ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ರಾಮಲಿಂಗಾರೆಡ್ಡಿ ಅವರಿಗೆ ಬುಲಾವ್ ಕೊಟ್ಟರು. ಕೆಪಿಸಿಸಿ ಕಚೇರಿಗೆ ಬಂದ ರಾಮಲಿಂಗಾರೆಡ್ಡಿ ಮೊದಲು ಅಧ್ಯಕ್ಷರಾಗಿದ್ದಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಇದಾದ್ಮೇಲೆ ಬಿಕೆ ಹರಿಪ್ರಸಾದ್ ಮತ್ತು ರಾಮಲಿಂಗಾರೆಡ್ಡಿ ಆಲ್ಮೋಸ್ಟ್ ಅರ್ಧ ಗಂಟೆಗಳ ಕಾಲ ಕ್ಲೋಸ್ ಡೋರ್ ಮಾತುಕತೆನೂ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರಿಂದ ಪಕ್ಷಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹರಿಪ್ರಸಾದ್ ಭರವಸೆ ಕೊಟ್ಟರು. ಅಜಾತ ಶತ್ರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಮಾತಾಡಿದ್ದಾರೆ, ನಾನು ಸಹ ಮಾತಾಡಿದ್ದೀನಿ. ಆದ್ದರಿಂದ ಅವರು ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರ್ದು ಅಂತ ನಾನು ಮುಖ್ಯಮಂತ್ರಿ ಒತ್ತಡ ಮಾಡ್ತೇನೆ. ಇನ್ನೂ ಸಹ ಅವರಲ್ಲಿ ಇನ್ನೂ ಕೆಲವರು ಮಾತಾಡಿದಾಗ ಅವರು ಸರಿ ಹೋಗುತ್ತೆ ಅನ್ನೋ ಭರವಸೆ ನನಗಿದೆ. ಕಳೆದ 2ರಿಂದ 3 ಬಾರಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತಪ್ಪಿರೋದು. ಹಾಗಾಗಿ ಈ ಸಲ ನನಗೆ ಕೊಡಲೇಬೇಕು, ಇಷ್ಟು ಸಲ ನಾನು ಕೇಳಲೇ ಇಲ್ಲ, ಇಷ್ಟು ವರ್ಷಗಳಲ್ಲಿ ಸಚಿವ ಸ್ಥಾನ ಕೇಳಲಿಲ್ಲ, ಯಾವ ಖಾತೆ ಅನ್ನೋದನ್ನು ನಾನು ಬೇಡಿಕೆ ಇಟ್ಟಿಲ್ಲ ಅನ್ನುವಂತಹ ವಿಚಾರ ರಾಮಲಿಂಗಾರೆಡ್ಡಿ ಅವರದ್ದು. ಸಭೆಗಳ ಮೇಲೆ ಸಭೆಗಳಾಯಿತು. ಸುರ್ಜೇವಾಲಾ ಮತ್ತು ರಾಮಲಿಂಗಾರೆಡ್ಡಿ ಅವರ ಮಧ್ಯೆ ಮತ್ತೆ 2ನೇ ಸುತ್ತಿನ ಸಂಧಾನ ಸಭೆ ನಡೆಯಿತು. ಜಲಸಂಪನ್ಮೂಲ ಖಾತೆಯ ಜೊತೆಗೆ ನಿಮಗೆ ಇನ್ನೊಂದು ಖಾತೆಯನ್ನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಸುರ್ಜೇವಾಲಾ ಕೊಟ್ಟರು. ಆದರೆ ರಾಮಲಿಂಗಾರೆಡ್ಡಿ ಅವರದ್ದು ಒಂದೇ ಮಾತು, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ. ಸೊ ಆ ಪಟ್ಟನ್ನ ಹಿಡಿದಿದ್ರು. ಕೊನೆಗೆ ಸುರ್ಜೇವಾಲಾ ಅವರು ಅಳೆದೂ ತೂಗಿ ಸಹಕಾರ ಖಾತೆಯ ಜೊತೆಗೆ ಮುಜರಾಯಿ ಖಾತೆ, ಇಲ್ಲಾಂದ್ರೆ ವಸತಿ ಖಾತೆ ಜೊತೆಗೆ ಮುಜರಾಯಿ ಖಾತೆ ಕೊಡುವ ಗ್ಯಾರಂಟಿ ಕೊಟ್ಟರು. ಇದರ ಮೇಲೂ ನೀವು ಅಸಮಾಧಾನ ಮುಂದುವರಿಸಬೇಡಿ ಅನ್ನುವ ಮನವಿನೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಮಾಡಿದ್ರು. ಕೊನೆಗೆ ಸುರ್ಜೇವಾಲಾ ಅವರ ಮಾತಿಗೆ ತಲೆಬಾಗಿದ ರಾಮಲಿಂಗಾರೆಡ್ಡಿ ಆಯ್ತು ಸರ್ ಅಂತ ಹೇಳಿದ್ರು. ಆದರೆ ಈಗಿರುವ ಪ್ರಶ್ನೆ ವಸತಿ ಖಾತೆನಾ ಸಹಕಾರ ಖಾತೆನಾ ಅಂತ ನಿರ್ಧಾರ ಮಾಡೋಕೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಹೊರಟರು. ರಾಮಲಿಂಗಾರೆಡ್ಡಿ ಅವರ ಖಾತೆಯ ಬದಲಾವಣೆಯ ಬಗ್ಗೆ ಸ್ಪಷ್ಟ ಉತ್ತರ ಕೊಡದಿದ್ರು ರಾಜೀನಾಮೆ ವಾಪಸ್ ತಗೊಂಡಿರೋದನ್ನ ಸಂಜೆ ಖಚಿತಪಡಿಸಿದ್ರು. There was apparently some misunderstanding. He again met Shri B.K. Hariprasad, me and Shri D.K. Shivkumar, Shri Siddaramaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. ಖಾತೆ ಹಂಚಿಕೆ ವಿಷಯದಲ್ಲಿದ್ದ ಗೊಂದಲಗಳೇನೋ ನಿವಾರಣೆ ಆಗಿದೆ, ಆದರೆ ಯಾವ ಖಾತೆ ಅನ್ನುವ ಸ್ಪಷ್ಟತೆ ಇಲ್ಲ. ಸುರ್ಜೇವಾಲಾ ಅವರು ಕೂಡ ಕೊಡಲಿಲ್ಲ, ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿಲ್ಲ. ನೋಡೋಣ ಯಾವ ಖಾತೆಯನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು. ಆದರೆ ಮತ್ತೊಂದು ಕಡೆ ಈಗ ಇರುವಂತಹ ಖಾಲಿ ಇರುವ 20ಕ್ಕೂ ಹೆಚ್ಚು ಸಚಿವ ಸ್ಥಾನಗಳಿಗೆ ಕಾಂಗ್ರೆಸ್ ಶಾಸಕರ ಲಾಬಿ ಬಹಳ ಜೋರಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವರಾಗಿ 13 ಹಿರಿಯ ಶಾಸಕರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿರೋದು. ಇನ್ನುಳಿದಂತೆ 20 ಖಾತೆಗಳು ಬಾಕಿ ಇದೆ. ಆದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದವರಿಗೆ ಇನ್ನೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಸೊ ಜಮೀರ್ ಅಹಮದ್ ಖಾನ್ ಮೊದಲ ಹಂತದಲ್ಲೇ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಮೊದಲ ಹಂತದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ 2ನೇ ಹಂತದಲ್ಲಾದರೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಮೀರ್ ಆಪ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರಿನ ಸಿರ್ಸಿ ಸರ್ಕಲ್ನಲ್ಲಿ ಜಮೀರ್ ಬೆಂಬಲಿಗರು, ಅಭಿಮಾನಿಗಳು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡೋದ್ರ ಜೊತೆಗೆ ಡಿಸಿಎಂ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ಕೂಡ ಅಷ್ಟೇ ಜಮೀರ್ ಅಹಮದ್ ಬೆಂಬಲಿಗರು ಮಂತ್ರಿ ಸ್ಥಾನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಜಮೀರ್ ಅಹಮದ್ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಜನನಾಯಕ. ಅವರಿಗೆ ಮೊದಲ ಸಂಪುಟದಲ್ಲಿ ಡಿಸಿಎಂ ಸಹಿತ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಈಗಲಾದರೂ ಸಚಿವ ಸ್ಥಾನದ ಜೊತೆಗೆ ಉಪಮುಖ್ಯಮಂತ್ರಿಯನ್ನಾಗಿ ಘೋಷಿಸಬೇಕು ಅಂತ ಹೇಳಿ ಜಮೀರ್ ಭಾವಚಿತ್ರ ಹಿಡಿದು ಆಗ್ರಹವನ್ನ ಮಾಡಿದ್ದಾರೆ.
ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲೂ ಮುಸ್ಲಿಂ ಮುಖಂಡರು ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಜನ ಮುಸ್ಲಿಂ ಮುಖಂಡರು, ಜಮೀರ್ ಅಭಿಮಾನಿಗಳು ಭಾಗಿಯಾಗಿದ್ರು. ಮೈಸೂರಲ್ಲೂ ಅಷ್ಟೇ ಜಮೀರ್ ಅಹಮದ್ ಬೆಂಬಲಿಗರ ಪ್ರತಿಭಟನೆ ಜೋರಾಗಿತ್ತು. ಮಂತ್ರಿ ಸ್ಥಾನದ ಜೊತೆಗೆ ಡಿಸಿಎಂ ಹುದ್ದೆನೂ ಜಮೀರ್ ಅವರಿಗೆ ಕೊಡಬೇಕು ಅನ್ನುವ ಘೋಷಣೆಯನ್ನ ಅಲ್ಲಿ ಮೊಳಗಿಸಿದ್ರು. ಡಿ.ಕೆ. ಶಿವಕುಮಾರ್ ಸಾಹೇಬರು CM ಸ್ಥಾನಕ್ಕೆ ಆಗೋರು, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, BZ ಜಮೀರ್ ಅಹಮದ್ ಸಾಹೇಬ್ರ ಜೊತೆಲಿ ಅನ್ಯಾಯ ಆಗತ್ತೆ. ನಮ್ಗೆಲ್ಲರಿಗೂ ದುಃಖ ಇದೆ. ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಸಿಗಬೇಕು, ಅವ್ರಿಗೆ DCM ಮಾಡಬೇಕು ಅಂತ ನಾವು ಎಲ್ಲ ಒಗ್ಗಟ್ಟಾಗಿ ಒಂದು ಮೆಸೇಜ್, ಆಮೇಲೆ ಎಲ್ಲ ಮುಖಂಡರು ಬಂದವ್ರೆ, ಎಲ್ಲರೂ ನಾವು ಒಂದು ಆಗಿ BZ ಜಮೀರ್ ಅಹಮದ್ ಸಾಹೇಬ್ಗೆ ನ್ಯಾಯ ಸಿಗಲೇಬೇಕು, ಅವ್ರಿಗೆ ಒಂದು DCM ಹುದ್ದೆ ಕೊಡಲೇಬೇಕು, ಅವ್ರಿಗೆ ಮಂತ್ರಿ ಸ್ಥಾನನೂ ಜೊತೆಲಿ ಕೊಡಬೇಕು. ಜಮೀರ್ ಅಹಮದ್ ಅವರು ಒಬ್ಬ ಸರ್ವ ಜನಾಂಗದ ನಾಯಕ, ಬರೀ ಒಂದು ಸಮುದಾಯದ ನಾಯಕ ಅಲ್ಲ, ಪೂರ್ತಿ ರಾಜ್ಯದಲ್ಲಿ ಸರ್ವ ಜನಾಂಗದ ಎಲ್ಲ ಜಾತಿ ಧರ್ಮಗಳಿಗೆ ಗೌರವ ಕೊಟ್ಟು ಕೆಲಸ ಮಾಡಿರುವಂಥ ಒಬ್ಬ ಶ್ರೀಮಂತ ನಾಯಕ ಅಂದರೆ BZ ಜಮೀರ್ ಅಹಮದ್ ಖಾನ್. ಇದರಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರೋದ್ರಿಂದ ಎಲ್ಲ ಸಮುದಾಯದವ್ರಿಗೆ ಬಹಳ ನೋವಾಗಿದೆ. ಇನ್ನು ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕುರುಬ ಸಮುದಾಯದ ರಾಘವೇಂದ್ರ ಹಿಟ್ನಾಳ್ಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಕೊಪ್ಪಳದಲ್ಲಿ ಬೆಂಬಲಿಗರು ಸಭೆ ಮಾಡಿ ಆಗ್ರಹವನ್ನ ಮಾಡಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಅವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರತಿ ಸಲ ಕೂಡ ಕೊಪ್ಪಳ ಜಿಲ್ಲೆಗೆ ಸಂಪುಟದಲ್ಲಿ ಸ್ಥಾನ ಸಿಗದೆ ಅನ್ಯಾಯ ಆಗ್ತಾ ಇದೆ, ಕಡೆಗಣನೆಗೆ ಒಳಪಡಲಾಗ್ತಾ ಇದೆ. ಈ ಸಲ ಕೂಡ ಅನ್ಯಾಯ ಆಗೋಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವಕಾಶ ಮಾಡಿಕೊಡಬಾರ್ದು. ಮಂತ್ರಿ ಸ್ಥಾನ ಕೊಡದಿದ್ರೆ ಹೋರಾಟವನ್ನ ತೀವ್ರಗೊಳಿಸ್ತೀನಿ ಅನ್ನುವ ಎಚ್ಚರಿಕೆಯನ್ನು ಅಲ್ಲಿ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 48 ಮಂದಿ ಶಾಸಕರಲ್ಲಿ ಇವರೊಬ್ಬರೇ ಕುರುಬ ಜಾತಿಗೆ ಸೇರಿರ್ತಕ್ಕಂಥವರು. ಅದು ರಾಹುಲ್ ಗಾಂಧಿ ಹೇಳಿದ ಹಾಗೆ 50ರ ಒಳಗೆ ಇರ್ತಕ್ಕಂಥ 10 ಜನ ಸಂಪುಟದಲ್ಲಿ ಸೇರಿಸ್ತೀವಿ ಅಂತಕ್ಕಂಥ ಏನು ಮಾತನ್ನು ಹೇಳಿದ್ದಾರೆ. ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರಿಗೆ 48. ಇದು ಹಿನ್ನೆಲೆಯಲ್ಲಿ ಇವತ್ತು ಈ ಬಾರಿ ಸಚಿವ ಸಂಪುಟದಲ್ಲಿ ಅವರಿಗೆ ಖಂಡಿತವಾಗಲೂ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆದಿಯಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾವು ಈ ಮೂಲಕ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರಾ ಮಾಜಿ ಸಚಿವ KN ರಾಜಣ್ಣ? ಇಂಥದ್ದೊಂದು ಪ್ರಶ್ನೆಗೆ ಉತ್ತರ ಹುಡುಕುವ ಕೆಲಸಕ್ಕೆ ಕೈ ಹಾಕಿರೋದು ಬೇರೆ ಯಾರೂ ಅಲ್ಲ, ಉಪಮುಖ್ಯಮಂತ್ರಿಗಳಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇವತ್ತು ಉಪಮುಖ್ಯಮಂತ್ರಿ ಪರಮೇಶ್ವರ್ ಖುದ್ದು KN ರಾಜಣ್ಣ ಅವರ ಮನೆಗೆ ಬಂದಿದ್ರು. ರಾಜಣ್ಣ ಅವರ ಜೊತೆಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಉಪಮುಖ್ಯಮಂತ್ರಿಗಳಾಗಿದ್ದಕ್ಕೆ ಪರಮೇಶ್ವರ್ ಅವರಿಗೆ ರಾಜಣ್ಣ ಅಭಿನಂದನೆಯನ್ನು ಸಲ್ಲಿಸಿದ್ರು. ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಕರೆತರುವ ಬಗ್ಗೆಯೂ ಪರಮೇಶ್ವರ್ ಮಾತುಕತೆ ನಡೆಸಿದ್ರು. ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅನ್ನುವ ಸಂದೇಶ ರಾಜ್ಯಕ್ಕೆ ಹೋಗಬೇಕು, ಹೀಗಾಗಿ ರಾಜಣ್ಣನವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತಾನೂ ಪರಮೇಶ್ವರ್ ಹೇಳಿಕೆ ಕೊಟ್ಟರು. ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ತಕ್ಕಂಥದ್ದು ಮತ್ತು ಪಕ್ಷವನ್ನು ಸದೃಢ ಮಾಡಿ 2028ಕ್ಕೆ ಅಧಿಕಾರಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತೇಳಿ ಒಂದು ಸಂದೇಶ ಹೋಗಬೇಕಲ್ಲ. ಮತ್ತೆ ನಿಮ್ಮ ಜೊತೆ ಸೇರ್ಸ್ಕೊಂತೀರಾ ಸರ್ ಸಚಿವ ಸಂಪುಟಕ್ಕೆ? ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗುವಂಥ ವಿಶ್ವಾಸ ಇದೆ ಸರ್? ಯಾವಾಗಲೂ ವಿಶ್ವಾಸ ಇಟ್ಕೊಂಡೇ ಮಾಡೋದಲ್ವಾ. ಪ್ರಯತ್ನ ಮಾಡುವಾಗ ವಿಶ್ವಾಸ ಇಲ್ಲದೆ ಪ್ರಯತ್ನ ಮಾಡ್ತಾರೆ ಇರೋದು. ಪ್ರಯತ್ನ ಮಾಡುವಾಗ ವಿಶ್ವಾಸದಿಂದನೇ ಮಾಡೋದು. ಈಗಾಗಲೇ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ. ಮತ್ತೊಂದು ಕಡೆ ಆಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮವರಿಗೆ ಕೊಡಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಒಂದೊಂದೇ ಅಡ್ಡಿ ಬಂದರೂ ಕೂಡ ನಿವಾರಣೆ ಆಗ್ತಾ ಇದೆ. ಆದರೆ ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಯ ವಿಚಾರ ಅಂತ ಹೇಳಿ ಬಂದಾಗ ಡಿ.ಕೆ. ಶಿವಕುಮಾರ್ಗೆ ಎಲ್ಲಿಲ್ಲದ ನಂಬಿಕೆ. ಅದೇ ಕಾರಣಕ್ಕಾಗಿ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಪಾವನ ಕ್ಷೇತ್ರ. ಕಳೆದ 18 ವರ್ಷಗಳಿಂದಲೂ ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯನ ಪರಮ ಭಕ್ತರು. ಅಜ್ಜಯ್ಯನ ಮಾತೆ ವೇದವಾಕ್ಯ ಅಂತ ನಂಬಿರುವ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಮೊದಲ ಸಲ ನೊಣವಿನಕೆರೆ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಯಾವುದೇ ಹೆಜ್ಜೆ ಇಡೋದಕ್ಕೂ ಮೊದಲು ಅಜ್ಜಯ್ಯನ ಆಶೀರ್ವಾದವನ್ನ ಪಡಿತಾರೆ. ಅಜ್ಜಯ್ಯನ ಆಶೀರ್ವಾದದಿಂದ ಒಂದೊಂದೇ ಯಶಸ್ಸನ್ನು ಕಾಣ್ತಿದ್ದೀನಿ ಅಂತ ಹೇಳ್ತಾನೆ ಇರ್ತಾರೆ. ಸಿಎಂ ಆದಾಗ ಪ್ರಮಾಣ ವಚನ ಸ್ವೀಕರಿಸಿದ್ದು ಕೂಡ ಇದೇ ವೀರ ಗಂಗಾಧರ ಅಜ್ಜಯ್ಯನ ಹೆಸರಲ್ಲಿ.
ಪದಗ್ರಹಣದ ವೇದಿಕೆ ಮೇಲೆಯೇ ಅಜ್ಜಯ್ಯನ ಫೋಟೋ ಇಟ್ಕೊಂಡಿದ್ರು. ಅಜ್ಜಯ್ಯ ಮಠದ ಶ್ರೀಗಳು ವಿಧಾನಸೌಧಕ್ಕೆ ಬಂದು ಹೋದ್ಮೇಲೆ ಡಿಕೆ ಶಿವಕುಮಾರ್ ವಿಧಾನಸೌಧದ ಒಳಗೆ ಎಂಟ್ರಿ ಕೊಟ್ಟಿದ್ದು. ಈಗ ಸಿಎಂ ಆದ್ಮೇಲೆ ಮೊದಲ ಬಾರಿಗೆ ಸಂಸಾರ ಸಮೇತರಾಗಿ ಅಜ್ಜಯ್ಯನ ಮಠಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿದ್ದಾರೆ. ನೊಣವಿನಕೆರೆಯ ಗಂಗಾಧರೇಶ್ವರ ದೇಗುಲದಲ್ಲಿ ಡಿಕೆ ಶಿವಕುಮಾರ್ ಪೂಜೆ ನಡೆಸಿದ್ರು. ಪೂಜೆ ನಡೆಸಿದ ಬಳಿಕ ತೋಟದಲ್ಲಿರುವ ಗವಿಗವಿ ಮಂಟಪದೊಳಗೆ 10 ನಿಮಿಷಗಳ ಕಾಲ ಧ್ಯಾನ ಮಾಡಿದ್ರು. ಕಾರ್ಯವೃಷಭ ದೇಶಿಕೇಂದ್ರ ಸ್ವಾಮೀಜಿಯವರ ಮಾರ್ಗದರ್ಶನದಂತೆಯೇ ವಿಶೇಷ ಪೂಜೆ ಹೋಮದಲ್ಲೂ ಕೂಡ ಭಾಗಿಯಾಗಿದ್ದರು. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ನಾನೇನು ಹೊಸಬಾಯನಲ್ಲ. ಸುಮಾರು 23-24 ವರ್ಷದಿಂದ ಎಷ್ಟು ಸತಿ ಬಂದಿದೆಯೋ ನನಗೆ ಗೊತ್ತಿಲ್ಲ. ಇದು ನನ್ನ ಪ್ರತಿಯೊಂದು ನಾನು ಇಲ್ಲಿ ಬಂದು ಮಾರ್ಗದರ್ಶನವನ್ನು ಪಡ್ಕೊಂಡು ನನಗೆ ರಾಜ್ಯಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಈಗೂ ಕೂಡ ಅದೇ ರೀತಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ. ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟ್, ಈ ಮಠದಲ್ಲಿ ಯಾವಾಗಲೂ ಕೂಡ ನಾನೊಬ್ಬ ಭಕ್ತ. ಸೊ ಭಕ್ತನಿಗೂ ಭಗವಂತನಿಗೂ ಇರೋ ಸಂಬಂಧ ಒಳ್ಳೆ ಇದೆ. ಸಿಎಂ ಆಗೋದು ಡಿಕೆ ಶಿವಕುಮಾರ್ ಅವರ ಹಣೆ ಬರದಲ್ಲಿತ್ತು ನಿಜ, ಆದ್ರೆ ಅದಕ್ಕೆ ಆಶೀರ್ವಾದದ ಪುಷ್ಟಿಯನ್ನ ನೀಡಿದವರು ಯಾರು ಅಂದ್ರೆ ನೊಣವಿನಕೆರೆ ಪೂಜ್ಯರು. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ಮಠಾಧೀಶರ ಕಡೆಯಿಂದ ಮತ್ತು ಗುರುಕುಲದ ಎಲ್ಲ ಪರಂಪರೆಯ ಕಾವಿಕುಲದ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಅವರು ಉತ್ತಮ ಆಡಳಿತಗಾರರಾಗಲಿ, ನಾಡು ಮೆಚ್ಚುವಂತ ನಾಯಕನಾಗಲಿ ಅಂತ ಹೇಳಿ ತುಂಬು ಹೃದಯದಿಂದ ಹರಸ್ತೇವೆ. ಇನ್ನು ಪೂಜೆ ಪುನಸ್ಕಾರಕ್ಕೂ ಮೊದಲು ಸಿಎಂ ಡಿಕೆ ಶಿವಕುಮಾರ್ ಮಲ್ಲಘಟ್ಟ ಕೆರೆಗೆ ಭೇಟಿ ಕೊಟ್ಟಿದ್ರು. ಐತಿಹಾಸಿಕ ಮತ್ತು ಪವಿತ್ರವಾದ ಕೆರೆ ಅನ್ನೋದು ಅಜ್ಜಯ್ಯನ ಮಠದ ಭಕ್ತರಲ್ಲಿರುವ ನಂಬಿಕೆ. ಇದೇ ಕೆರೆಯಲ್ಲಿ ನೊಣವಿನಕೆರೆಯ ಮಠದ ದೇವಸ್ಥಾನದ ದೇವರ ವಿಗ್ರಹಗಳಿಗೆ ಇಲ್ಲಿ ಸ್ನಾನ ಮಾಡಿಸಿ ಪೂಜೆ ಮಾಡ್ತಾರೆ. ಈ ಕೆರೆ ನೀರು ಗಂಗೆ, ಕಾವೇರಿ ನೀರಿನಷ್ಟೇ ಪವಿತ್ರ ಅಂತ ಜನ ನಂಬಿದ್ದಾರೆ. ಇದೇ ಕೆರೆ ಮತ್ತು ಸುತ್ತಮುತ್ತಲಿನ ಅಭಿವೃದ್ಧಿ ಕೆಲಸಕ್ಕೆ ಈಗಾಗಲೇ 35 ಕೋಟಿ ರೂಪಾಯಿ ಕಾಮಗಾರಿಗಳು ಕೂಡ ನಡೀತಾ ಇದ್ದು ಮರುಪರಿಶೀಲನೆಯನ್ನ ಮಾಡಿದ್ದಾರೆ. ಈ ನೀರನ್ನ ನನ್ನ ಮನೆ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ 5 ಕಡೆ ನೀರು ತೆಗೆದುಕೊಂಡು ಹೋಗಿದ್ದೆ. ಅದರಲ್ಲಿ ಈ ಕೆರೆ ನೀರು ಕೂಡ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರ್ತದೆ ಮತ್ತು ಎಲ್ಲ ಇದು ಬಹಳ ಪವಿತ್ರವಾದಂತಹ ಕ್ಷೇತ್ರ ಇದು. ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅಕ್ಕಪಕ್ಕ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಡಸಿದ್ದೇಶ್ವರ ಮಠದ ಅಜ್ಜಿಯವ್ರ ಹತ್ರ ಮಾತಾಡಿ ಅವ್ರಿಗೇನು ಅವಶ್ಯಕತೆ ಇದೆ ಅಂತ ನಾನು ಕೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತೇಳಿ ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಒಂದು ಕೊಡುಗೆ ಕೊಡ್ತೀನಿ. ಅಂದಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ನೊಣವಿನಕೆರೆ ಅಜ್ಜಯ್ಯನ ಮಠಕ್ಕೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಬಂದಿದ್ರು. ಸಿಎಂ ಜೊತೆ ಅವರು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಕ್ಕೆ ಅಭಿಮಾನಿಗಳು 101 ತೆಂಗಿನಕಾಯಿಯನ್ನು ಒಡೆದು ಹರಕೆಯನ್ನು ತೀರಿಸಿದ್ದಾರೆ. ಒಂದ್ ಕಡೆ ಖಾತೆ ಖ್ಯಾತಿಗೆಲ್ಲ ತೆರೆ ಬಿದ್ದಿದೆ, ಮತ್ತೊಂದು ಕಡೆ ಮಂತ್ರಿ ಸ್ಥಾನಕ್ಕಾಗಿ ಲಾಬಿನೂ ಜೋರಾಗಿ ನಡೀತಾ ಇದೆ. ಇಷ್ಟ ದೇವರಿಗೂ ಸಿಎಂ ಪೂಜೆಯನ್ನ ಸಲ್ಲಿಸಿ ಅಭಿವೃದ್ಧಿಯ ಸಂಕಲ್ಪ ಮಾಡಿದ್ದಾರೆ. ಆದರೆ ಅಭಿವೃದ್ಧಿಯ ಕೆಲಸಗಳೇ ಮರೀಚಿಕೆಯಾಗಿದೆ ಅಂತ ಪ್ರತಿಪಕ್ಷಗಳು ಡಿಕೆ ಶಿವಕುಮಾರ್ ಸರ್ಕಾರದ ಮೇಲೆ ಸಮರವನ್ನ ಶುರು ಮಾಡಿವೆ. ಬಿಜೆಪಿ ಪಕ್ಷ ತನ್ನ ಎಕ್ಸ್ ಖಾತೆಯಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೂಡ ಹಾಕಿದೆ. ಭಿನ್ನಮತ ಶಮನದಲ್ಲಿಯೇ ದಿನ ದೂಡ್ತಾ ಇರುವ ಸಿಎಂ ಡಿಕೆ ಶಿವಕುಮಾರ್ ಬರೀ ಪ್ರವಾಸದಲ್ಲೇ ಇದ್ದಾರೆ. ಬೆಳಗ್ಗೆಯಿಂದ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಸಮಯ ಇಟ್ಟಿದ್ರು. ಮಧ್ಯಾಹ್ನ 2 ಗಂಟೆಗೆ ವರ್ಗಾವಣೆ ಬಗ್ಗೆ ಮುನಿಸಿಕೊಂಡಿರುವ ಕೆಜೆ ಜಾರ್ಜ್ ಅವರ ಮನೆಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಸಂಜೆಯಾದ್ರೆ ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಿರುವ ಶಾಸಕರ ಜೊತೆ ಚಹಾಕೂಟ ನಡೆಸಿದ್ದಾರೆ. ರಾತ್ರಿ 9 ಗಂಟೆ ಮೇಲೆ ದಿನ ಇಡೀ ನಡೆದ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ಜೊತೆ ವಿಶೇಷ ಸಭೆ ಮಾಡ್ತಿದ್ದಾರೆ. ಹಾಗಿದ್ರೆ ರಾಜ್ಯದ ಅಭಿವೃದ್ಧಿ ಯಾವಾಗ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಿವೆ. ಇನ್ನು ಆರ್ ಅಶೋಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪುಟಗಟ್ಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಖಾತೆ ಹಂಚಿಕೆ ಪ್ರಹಸನ, ಕಾಂಗ್ರೆಸ್ ಪಕ್ಷದ ನಿಜವಾದ ಆದ್ಯತೆಗಳು ಏನು ಅನ್ನೋದನ್ನ ರಾಜ್ಯದ ಜನರ ಮುಂದೆ ಸಂಪೂರ್ಣವಾಗಿ ಬೆತ್ತಲು ಮಾಡಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ರೈತರು ಮುಂಗಾರು ಬಿತ್ತನೆಗೆ ಸಿದ್ಧತೆ ನಡೆಸ್ತಾ ಇರುವಾಗ ಕರ್ನಾಟಕಕ್ಕೆ ಒಬ್ಬ ಪೂರ್ಣಾವಧಿ ಕೃಷಿ ಸಚಿವರೇ ಇಲ್ಲ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆ ಪರಿಸ್ಥಿತಿಯ ಅವಲೋಕನ ಇವೆಲ್ಲದರ ಬಗ್ಗೆ ಕಾಳಜಿ ವಹಿಸಬೇಕಾದ ಕೃಷಿ ಇಲಾಖೆ ಇದೀಗ ಸಚಿವರಿಲ್ಲದೆ ಅನಾಥ ಆಗಿದೆ. ಮತ್ತೊಂದು ಕಡೆ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಮಳೆ ಬಂದ್ರೆ ಸೋರುವ ಶಾಲಾ ಕೊಠಡಿಗಳು, ಕುಸಿಯುವ ಗೋಡೆಗಳು ದುರಸ್ತಿಗಾಗಿ ಕಾಯ್ತಾ ಇವೆ. ಆದರೆ ರಾಜ್ಯಕ್ಕೆ ಒಬ್ಬ ಶಿಕ್ಷಣ ಸಚಿವರ ಗತಿ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ.
ಬಿಜೆಪಿ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವ ಜೆಡಿಎಸ್ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಒನ್ ಮ್ಯಾನ್ ಶೋ ನಡೀತಿದೆ ಅಂತ ಪೋಸ್ಟ್ ಹಾಕಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನನ್ನ ಈ ಖಾತಾ ಜಾಹೀರಾತಿನಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಹೆಸರು ಭಾವಚಿತ್ರವೇ ಇಲ್ಲ. ಎಲ್ಲವೂ ಡಿಕೆ ಶಿಮಯ ಆಗಿದೆ. ಮುಖ್ಯಮಂತ್ರಿ ಆದ್ಮೇಲೆ ಶಿಷ್ಟಾಚಾರಕ್ಕೆ ತಿಲಾಂಜಲಿ ಇಟ್ಟು ಸರ್ಕಾರದಲ್ಲಿ ಒನ್ ಮ್ಯಾನ್ ಶೋ ಮಾಡ್ತಿರೋದಕ್ಕೆ ಈ ಜಾಹೀರಾತೇ ಸಾಕ್ಷಿಯಾಗಿದೆ ಅಂತ ಜೆಡಿಎಸ್ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದೆ. ಈ ರೀತಿಯಾಗಿ ಈಗ ಕೃಷಿ ಸಚಿವರಿಲ್ಲ, ಶಿಕ್ಷಣ ಸಚಿವರಿಲ್ಲ, ಬೇರೆ ಬೇರೆ ಖಾತೆಗಳಿಗೆ ಸಚಿವರೇ ಇಲ್ಲ ಅಂತ ಹೇಳಿ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದಲ್ಲಿ ಮಳೆ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜೂನ್ 4ರಂದು ಕೇರಳವನ್ನ ಪ್ರವೇಶ ಮಾಡಿದೆ ನೈಋತ್ಯ ಮುಂಗಾರು. ಮಾರುತ ಕರ್ನಾಟಕ, ತಮಿಳುನಾಡಿಗೂ ಕೂಡ ಈಗ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಕರಾವಳಿ ಸೇರಿದಂತೆ ರಾಜ್ಯ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಆರಂಭ ಆಗಿದೆ. ಈಗಾಗಲೇ ಮುಂಗಾರು ಮಳೆ ಆರಂಭ ಆಗಿದೆ, ಆದರೆ ಅದರ ಪರಿಣಾಮವನ್ನು ನಾವು ಗಮನಿಸಬೇಕು. ಕಾರಣ ಈಗಾಗಲೇ ಕೆಲವು ಕಡೆಗಳಲ್ಲಿ ಮಾತ್ರ ಮುಂಗಾರು ಮಳೆ ಬರ್ತಾ ಇದ್ರೆ, ಇನ್ನೂ ಕೆಲವು ಕಡೆಗಳಲ್ಲಿ ಇದರ ಪರಿಣಾಮ ಜಾಸ್ತಿ ಆಗಿದೆ. ಕಾರಣ ಮಳೆನೇ ಬರ್ತಾ ಇಲ್ಲ, ಈ ಸಲ ಮಳೆನೇ ಕಡಿಮೆಯಾಗುತ್ತೆ ಅನ್ನುವಂತಹ ಒಂದು ವಿಚಾರವೂ ಕೂಡ ಇದೆ. ಇನ್ನು ಎಲ್ಲೆಲ್ಲಿ ಮಳೆಯಾಗಿದೆ ಅಂತ ನೋಡೋದಾದ್ರೆ, ಮಂಗಳೂರಲ್ಲಿ ಬೆಳಗ್ಗೆಯಿಂದಲೂ ಜೋರಾಗಿ ಮಳೆಯಾಗ್ತಿದೆ. ಮಹಾಕಾಳಿ ಪಡುಪು ರೈಲ್ವೆ ಅಂಡರ್ ಪಾಸ್ ಸೇರಿದಂತೆ ಹಲವು ಭಾಗಗಳಲ್ಲಿ ಜಲಾವೃತ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ವಿಪತ್ತು ಹೇಗೆ ಎದುರಿಸೋದು ಅಂತ ಹೇಳಿ NDRF ತಂಡ ಈಗಾಗಲೇ ಸಜ್ಜಾಗಿದೆ. ಅದೇ ರೀತಿಯಾಗಿ ಹಾವೇರಿ, ಹುಬ್ಬಳ್ಳಿ, ರಾಯಚೂರು, ಧಾರವಾಡ, ಯಾದಗಿರಿ, ಬಾಗಲಕೋಟೆ, ಬೆಂಗಳೂರು ಜಿಲ್ಲೆಯಲ್ಲಿ ಜೋರು ಮಳೆಯಾಗಿದೆ. ಬೆಂಗಳೂರು, ಮೈಸೂರು, ಮಡಿಕೇರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯ ಸಿಂಚನ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಈಗಾಗಲೇ ಹವಾಮಾನ ಇಲಾಖೆ ಅಲರ್ಟ್ ಅನ್ನು ಕೂಡ ಮಾಡಿದೆ. ನಾಳೆ ರಾಜ್ಯದ 3 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಅಲರ್ಟ್ ಅನ್ನು ಮಾಡಿದ್ದು, ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಿಸಿದೆ. ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಜೋರು ಮಳೆಯಾಗತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಉಳಿದ ಹಾಗೆ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಿಂದ ಬೀದರ್ವರೆಗೂ, ಮೈಸೂರಿನಿಂದ ಕೋಲಾರದವರೆಗೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಆಗತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದ್ದು, ಎಲ್ಲ ಕಡೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಎಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕೇರಳದಲ್ಲಿ ಅಬ್ಬರಿಸ್ತಾ ಇರುವ ಮುಂಗಾರು ಮಳೆ 5 ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಅಬ್ಬರಿಸಲಿದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಮಲ್ಲಾಪುರಂ, ಕೋಝಿಕೋಡ್, ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಿಗೂ ಕೂಡ ನಾಳೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಮುಂಗಾರು ಮಳೆ ಆರಂಭ ಆಗಿರುವಂಥದ್ದೇ 4ನೇ ತಾರೀಕು, ಅದು ಕೂಡ ಬಹಳ ಲೇಟ್ ಆಗಿ ಆಗಿದೆ. ಆ ಲೇಟ್ನ ಪರಿಣಾಮವಾಗಿ ಆ ಮಳೆ ಇನ್ನೂ ನಾವು 4-5 ತಿಂಗಳು ಅಂತ ಏನು ಹೇಳ್ತೀವಲ್ಲ, ಆ 4-5 ತಿಂಗಳು ಆಗುವ ಪರಿಣಾಮಗಳು ಕೂಡ ಕಡಿಮೆ ಅನ್ನುವಂತಹ ವಿಚಾರವನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ. ಬಟ್ ಈಗ ಆರಂಭ ಆಗಿದೆ, ಆರಂಭ ಆಗಿರುವಂತಹ ಮಳೆ ಅಬ್ಬರಿಸ್ತಾ ಇದೆ. 5 ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಕೇರಳಂನಲ್ಲೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದೆ. ಪ್ರಮುಖವಾಗಿ ಮಲ್ಲಾಪುರಂ, ಕೋಝಿಕೋಡ್, ವಯನಾಡು ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಕಣ್ಣೂರು, ಕಾಸರಗೋಡು ಅಂದ್ರೆ 5 ಜಿಲ್ಲೆಗಳಿಗೆ ನಾಳೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು, ನದಿ ತೀರದ ಪ್ರದೇಶಗಳಲ್ಲಿ ಗುಡ್ಡ ಕುಸಿಯುವಂತಹ ಜಾಗಗಳಲ್ಲಿ ಇದ್ದವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಈ ಹಿಂದೆ ಕೇರಳಂನಲ್ಲಿ ಯಾವ ರೀತಿಯಾದಂತಹ ಒಂದು ಗುಡ್ಡ ಕುಸಿತ ಪ್ರಕರಣಗಳು ಆಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡಿದ್ವಿ. ಹಾಗಾಗಿ ಈ ಭಾಗದ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ಅಂತಹ ಸ್ಥಳದಲ್ಲಿ ಇದ್ರೆ ಮಾಹಿತಿಯನ್ನ ನೀಡಬೇಕು ಅನ್ನೋದನ್ನು ಕೂಡ ಕೇರಳಂ ಸರ್ಕಾರ ಈಗಾಗಲೇ ಹೇಳಿದೆ. ಅದೇ ರೀತಿಯಾಗಿ ಎರ್ನಾಕುಲಂ, ಪಾಲಕ್ಕಾಡ್, ಇಡುಕ್ಕಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಟ್ಟಾಯಂ, ಪಟ್ಟಣಂತಿಟ್ಟ ಜಿಲ್ಲೆಗೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಒಂದು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೇರಳದ 5 ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೇರಳಂನಲ್ಲಿ ಈಗಾಗಲೇ ನೈಋತ್ಯ ಮಳೆ ಆರಂಭ ಆಗಿರುವಂಥದ್ದು. ಈ ಒಂದು ನೈಋತ್ಯ ಮಾರುತ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಆತಂಕ ಕೂಡ ಹವಾಮಾನ ಇಲಾಖೆಯ ಅಧಿಕಾರಿಗಳಿಗೆ ಇದೆ. ಕಾರಣ ಬಿರುಗಾಳಿ ಸಹಿತ ಮಳೆಯಾಗುತ್ತೆ, ಸಾಕಷ್ಟು ರೀತಿಯಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಕೇರಳಂ ಸರ್ಕಾರ ಕೂಡ ಎಲ್ಲಾ ರೀತಿಯ ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಮೀನುಗಾರರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ನದಿ ತೀರದ ಜನರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆ ಇರಬೇಕು. ಅದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಅತಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಈಗ ರಾಜ್ಯ, ರಾಷ್ಟ್ರ, ದೇಶ ವಿದೇಶಗಳ ಇತರೆ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಆರೋಪದಡಿ ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೇಲೆ ಕೇಸ್ ದಾಖಲಾಗಿದೆ.
ಸಿಇಒ ಬಾಲರಾಜ್ ಮಾನೆ ಸೇರಿದಂತೆ 6 ಜನರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಅಧಿಕ ಬಡ್ಡಿ ಕೊಡುವ ಭರವಸೆ ಕೊಟ್ಟು 6,500 ಜನರಿಂದ ಹಣವನ್ನ ಹೂಡಿಕೆ ಮಾಡಿಸಿಕೊಂಡಿರೋದು ಈ ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿದ್ದು ಸಿಐಡಿಗೆ ವರ್ಗಾಯಿಸಲು ಜಿಲ್ಲಾಡಳಿತ ಮುಂದಾಗಿದೆ. ರಾಜ್ಯದಲ್ಲಿ ಸಿಇಟಿ ಫಲಿತಾಂಶ ಪ್ರಕಟ ಆಗಿದೆ. 3,36,000 ವಿದ್ಯಾರ್ಥಿಗಳ ಪೈಕಿ 2,92,782 ವಿದ್ಯಾರ್ಥಿಗಳು ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ನಯನಾ ಗೋಪಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ವೆಟರ್ನರಿ, ನರ್ಸಿಂಗ್, ಯೋಗ, ನ್ಯಾಚುರೋಪತಿ, ಬಿ ಫಾರ್ಮಾ ವಿಭಾಗದಲ್ಲಿ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಶಶಿಕಿರಣ್ ಶೆಟ್ಟಿ ಮರು ನೇಮಕವಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಈ ಆದೇಶವನ್ನ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲೂ ಕೂಡ ಶಶಿಕಿರಣ್ ಶೆಟ್ಟಿ ಅವರೇ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ನಿಂದ ಉಡುಪಿಗೆ ತೆರಳುತ್ತಾ ಇದ್ದ ಖಾಸಗಿ ಬಸ್ಗೆ ಬೆಂಕಿ ಬಿದ್ದಿದೆ. ಅದೃಷ್ಟವಶಾತ್ ಬಸ್ಸಲ್ಲಿದ್ದ 17 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ಕಾಣಿಸ್ತಾ ಇದ್ದಂತೆಯೇ ಪ್ರಯಾಣಿಕರು ಬಸ್ನಿಂದ ಇಳಿದು ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. ದೊಡ್ಡ ಅನಾಹುತವೇ ತಪ್ಪಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಾಳೂರು ಬಳಿ ಬೊಲೆರೋ ಪಿಕಪ್ ವಾಹನ ಹಾಗೆಯೇ ಕ್ಯಾಂಟರ್ ನಡುವೆ ಡಿಕ್ಕಿಯಾಗಿದೆ. ಪಿಕಪ್ ವಾಹನದಲ್ಲಿದ್ದ 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅವರನ್ನ ಮೆಗ್ಗಾನೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಅತ್ಯಂತ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಜಂಗಾವಾಲಾ ಮೋರ್ ಬಳಿ ಟ್ರಕ್ ಹಾಗೂ ಜೀಪ್ ನಡುವೆ ನಡೆದ ಅಪಘಾತದಲ್ಲಿ 9 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಪಿಎ ಚಂದ್ರನಾಥ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 2 ಆರೋಪಿಗಳನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ವಿಕಾಸ್ ಮಿಶ್ರಾ ಹಾಗೆಯೇ ಗೋಲು ಸಿಂಗ್ನನ್ನ ಸಿಬಿಐ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಬಂಗಾರ್ ಸ್ಫೋಟ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಟಿಎಂಸಿ ಮಾಜಿ ಶಾಸಕ ಸಾಕತ್ ಮೊಲ್ಲಾರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಮಾರ್ಚ್ 19ರಂದು ದಕ್ಷಿಣ 24 ಪರಗಣ ಜಿಲ್ಲೆಯ ದಕ್ಷಿಣ ಬಮೋನಿಯಾ ಗ್ರಾಮದಲ್ಲಿ ಕಚ್ಚಾ ಬಾಂಬ್ಗಳು ಸ್ಫೋಟಗೊಂಡಿದ್ವು. ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ರು, 3 ಗಾಯಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮಾಜಿ ಎಂಎಲ್ಎಯನ್ನ ಅರೆಸ್ಟ್ ಮಾಡಲಾಗಿದೆ. ಭಾರತದ ಇಂಧನ ಕ್ಷೇತ್ರದಲ್ಲಿ ಹೊಸದೊಂದು ಆಶಾವಾದ ಮೂಡಿಸುವ ಬೆಳವಣಿಗೆ ನಡೆದಿದೆ. ಅಂಡಮಾನ್ ಸಮುದ್ರದಲ್ಲಿ ಬೃಹತ್ ಪ್ರಮಾಣದ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ. ಸರ್ಕಾರಿ ಸ್ವಾಮ್ಯದ ಐಒಎಲ್ ಸಂಸ್ಥೆಯು ಅಂಡಮಾನ್ ದ್ವೀಪಗಳ ಸಾಗರೋತ್ತರ ಪರಿಶೋಧನಾ ಬಾವಿಯಲ್ಲಿ ನೈಸರ್ಗಿಕ ಅನಿಲವನ್ನ ಪತ್ತೆ ಮಾಡಿದೆ. ಈ ಕುರಿತು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆಗೆ ಪಕ್ಷದ ಪ್ರಮುಖ ನಾಯಕರು ಶಾಕ್ ಕೊಟ್ಟಿದ್ದಾರೆ. ಎಐಎಡಿಎಂಕೆಯ 300 ಸದಸ್ಯರು ಟಿವಿಕೆ ಪಕ್ಷವನ್ನ ಸೇರಿದ್ದಾರೆ. ಡಿಎಂಕೆ ಮಾಜಿ ಶಾಸಕ ಕರುಣಾನಿಧಿ, ಮಾಜಿ ಸಚಿವ ಶ್ರೀನಾಥ್, ವೆಂಕಟರಾಮನ್, ಎಂಸಿ ಸಂಪತ್ ಸೇರಿದಂತೆ ಹಲವು ನಾಯಕರು ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಸೇರಿದ್ದಾರೆ. ದೇಶದ ಆರ್ಥಿಕತೆಯನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆರ್ಥಿಕ ಸಲಹಾ ಮಂಡಳಿಯ ಸದಸ್ಯರ ಜೊತೆಗೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಜಾಗತಿಕ ಬಿಕ್ಕಟ್ಟನ್ನು ಎದುರಿಸೋದು ಹೇಗೆ, ಭಾರತಕ್ಕೆ ಯಾವ ರೀತಿಯಾದಂತಹ ಆರ್ಥಿಕತೆ ಇದೆ ಈಗ, ಹಾಗೆಯೇ ಆ ಭಾರತದ ಆರ್ಥಿಕತೆಯನ್ನ ಸುಸ್ಥಿರತೆಗೊಳಿಸೋದು ಹೇಗೆ, ಯಾವ ರೀತಿಯಾಗಿ ಕಾಯ್ದುಕೊಳ್ಳಬೇಕು ಅನ್ನುವ ಕುರಿತು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನ ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಭದ್ರತಾ ಮಂಡಳಿಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿರುವ ಭಾರತದ ಪ್ರತಿನಿಧಿ ಪರ್ವತ ನೇನಿ ಹರೀಶ್, ಜಮ್ಮು ಮತ್ತು ಕಾಶ್ಮೀರ ಎಂದೆಂದಿಗೂ ಭಾರತದ ಅವಿಭಾಜ್ಯ ಅಂಗವಾಗಿರಲಿದೆ. ಭಾರತದ ಆಂತರಿಕ ವಿಷಯಗಳ ಬಗ್ಗೆ ಪಾಕಿಸ್ತಾನ ದಾರಿ ತಪ್ಪಿಸ್ತಾ ಇದೆ ಅಂತ ಗುಡುಗಿದ್ದಾರೆ. ರಷ್ಯಾದೊಂದಿಗೆ ಸಂಬಂಧಗಳನ್ನು ಕಡಿಮೆ ಮಾಡುವಂತೆ ಭಾರತದ ಮೇಲೆ ಒತ್ತಡ ಹೇರ್ತಾ ಇರುವ ಅಮೆರಿಕ ವಿರುದ್ಧ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಗುಡುಗಿದ್ದಾರೆ. ಭಾರತವು ಎಂದಿಗೂ ಯಾವುದೇ ದೇಶದ ದಬ್ಬಾಳಿಕೆಗೆ ತಲೆಬಾಗೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯ ಮೇಲೆ ಒತ್ತಡ ಹಾಕೋದು ವ್ಯರ್ಥದ ಕೆಲಸ ಅಂತ ಹೇಳಿದ್ದಾರೆ. ಇರಾನ್ ಬಳಿ ಇರೋ ಎಲ್ಲ ಸಂಸ್ಕರಿಸಿದ ಯುರೇನಿಯಂ ವಶಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ನನ್ನನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನಷ್ಟು ಸೇನೆಯನ್ನ ಇರಾನ್ಗೆ ನುಗ್ಗಿಸಿ ಅಲ್ಲಿನ ಎಲ್ಲಾ ಯುರೇನಿಯಂ ಅನ್ನ ವಶಕ್ಕೆ ಪಡಿತೇನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ.
ಅಮೆರಿಕ ಇರಾನ್ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರಿದೆ. ಹರ್ಮುಜ್ ಜಲಸಂಧಿಯನ್ನ ಗುರಿಯಾಗಿಸಿಕೊಂಡು ಇರಾನ್ ಡ್ರೋನ್ ದಾಳಿ ಮಾಡಿದೆ ಅಂತ ಅಮೆರಿಕ ಸೇನೆ ಹೇಳಿದೆ. ಅಲ್ಲದೆ ಇರಾನ್ನ 4 ಡ್ರೋನ್ಗಳನ್ನ ನಾವು ಹೊಡೆದುರುಳಿಸಿದ್ದೇವೆ ಅಂತಾನೂ ಹೇಳಿಕೊಂಡಿದೆ. ಮುಂಬರುವ ಇಂಗ್ಲೆಂಡ್ ಐರ್ಲೆಂಡ್ ವಿರುದ್ಧದ ಸರಣಿಗೆ ಟೀಂ ಇಂಡಿಯಾ ಪಟ್ಟಿ ಪ್ರಕಟವಾಗಿದೆ. ಮೊದಲ ಬಾರಿಗೆ ವೈಭವ್ ಸೂರ್ಯವಂಶಿಗೆ ಸ್ಥಾನ ಸಿಕ್ಕಿದೆ. ಹಾಗೆಯೇ ಟಿ20 ವಿಶ್ವಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ನ ಕೈಬಿಡಲಾಗಿದ್ದು ಶ್ರೇಯಸ್ ಅಯ್ಯರ್ ನಾಯಕನಾಗಿ ಪಂದ್ಯವನ್ನ ಮುನ್ನಡೆಸಲಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧ ನಡೀತಾ ಇರುವ ಟೆಸ್ಟ್ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಆರಂಭಿಕರಾಗಿ ಕಣಕ್ಕಿಳಿದಿದ್ದ ರಾಹುಲ್ ಅಮೋಘ ಬ್ಯಾಟಿಂಗ್ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ 12ನೇ ಶತಕವನ್ನ ಬಾರಿಸಿದ್ದಾರೆ. ಟೀಂ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕೂಡ ಶತಕವನ್ನ ದಾಖಲಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ನಾರ್ವೆ ಚೆಸ್ ಟೂರ್ನಿಯ ಅಂತಿಮ ಸುತ್ತಿನ ಪಂದ್ಯದಲ್ಲಿ ಜರ್ಮನಿಯ ವೆನ್ಸೆಟ್ ಕೀಮರ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಪ್ರತಿಷ್ಠಿತ ನಾರ್ವೆ ಚೆಸ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಅನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ.